ಟ್ರೇಡಿಂಗ್ಗೆ ಎಲ್ರಿಗೂ ಸ್ವಾಗತ. ಸೊ ನಿನ್ನೆ ಅನಲೈಸಿಸ್ ಮಾಡಲಿಕ್ಕೆ ಆಗಿರಲಿಲ್ಲ. ಇವತ್ತು ಮಾರ್ಕೆಟ್ ಹೇಗೆ ವರ್ಕ್ ಆಗಿದೆ ಒಂದು ಸರ್ತಿ ನೋಡ್ಕೊಂಬಿಡೋಣ, ಓಕೆನಾ. ಬ್ಯಾಕ್ ಟೆಸ್ಟ್ ಅಂತೂ ಮಾಡೋದಂತೂ ಏನೂ ಇಲ್ಲ, ಓಕೆ. ಯಾಕಂತಂತಂದರೆ ಅನಲೈಸಿಸ್ ಅಂತೂ ನಾನು ಏನೂ ಹೇಳಿರಲಿಲ್ಲ. ಮಾರ್ಕೆಟು ನೋಡಿ ಇಲ್ಲಿ 300ಇಂದ ಕ್ಲೋಸಿಂಗಿಂದ ಸಪೋರ್ಟ್ ತೊಗೊಳುತ್ತೆ, ಓಕೆನಾ. 320ಇಂದ ಓಕೆ 420 100 ಪಾಯಿಂಟ್ ಮೂಮೆಂಟ್ ಕೊಡ್ತು. ಇನ್ನೂ 520 ಬಾಕಿ ಉಳಿತು. ಯಾಕೆ ಅಂತಂತಂದರೆ ಯಾಕೆ ಈ ರೀತಿ ಮಾರ್ಕೆಟ್ ಮಾಡ್ತು ಅಂತಂತಂದರೆ 29ಇಂದ 22ಇಂದ ಓಕೆನಾ. 22ಇಂದ ನೀವು ನೋಡ್ತಾ ಇರಬೇಕು, ಓಕೆ. ಸೊ 22ಇಂದ ನೀವು ನೋಡ್ತಾನೆ ಇದ್ದೀರಾ, ಓಕೆ. ಮಾರ್ಕೆಟು ಕೆಳಗಿಂದ ಅಂದರೆ 23,600ಇಂದ ಓಕೆ 23,600ಇಂದ ಈಗ ಪ್ರೆಸೆಂಟ್ ಎಲ್ಲಿದೆ ಅಂತಂತಂದರೆ ಮಾರ್ಕೆಟು 24,400 ಹತ್ರ ಇದೆ, ಓಕೆನಾ. ಈ ಕಡೆ ಒಂದು 400 ಪಾಯಿಂಟು, ಈ ಕಡೆ ಒಂದು 400 ಪಾಯಿಂಟ್ ಇದೆ ಮಾರ್ಕೆಟ್. ಟೋಟಲ್ 800 ಪಾಯಿಂಟ್ ಅಪ್ಪಲ್ಲಿ ಬಂದಿದೆ, ಓಕೆನಾ. ಸೊ ಇದು ಏನು ಹೇಳುತ್ತೆ ಅಂತಂತಂದರೆ ಮೇಲೆ ಮತ್ತು ಕೆಳಗೆ, ಓಕೆನಾ, ಎರಡೂ ಎನಲೈಸಿಸ್ ಮಾಡೋದು ಕಷ್ಟ ಆಗುತ್ತೆ. ಕಷ್ಟ ಅನ್ನೋ ಸೆನ್ಸ್ ಏನು, ತುಂಬ ಟ್ರಾವೆಲ್ ಮಾಡಿದೆ ಮಾರ್ಕೆಟ್, ಓಕೆನಾ. 800 ಪಾಯಿಂಟ್ ಟ್ರಾವೆಲ್ ಮಾಡಿದೆ, ಓಕೆ. ಇನ್ನೂ ಟ್ರಾವೆಲ್ ಮಾಡುತ್ತೆ ಅನ್ನೋದು ನಮ್ಮದು ಎನಾಲಿಸಿಸ್ ಏನಾಗುತ್ತೆ, ರಾಂಗ್ ಆಗಿಬಿಡುತ್ತೆ. ಇಂಥ ಸಮಯದಲ್ಲಿ ಏನು ಮಾಡಬೇಕು ನಾವು ಅಂತಂತಂದರೆ, ಒಂದು ಹೈ ಎಲ್ಲಿದೆ 530 ಅಂದ್ಕೊಳ್ಳಿ, ಓಕೆ. ಇವತ್ತಿಂದ ಹೈ ಎಲ್ಲಿದೆ 430 ಇದೆ, ಓಕೆನಾ. ಸೊ ನೀವು 430 ತೊಗೊಂಡ್ರಿ ಅಂದ್ಕೊಳ್ಳಿ, ಅಕಸ್ಮಾತ್ ಬೈ ಮಿಸ್ಟೇಕ್ ಏನಾದರೂ ಗ್ಯಾಪ್ ಅಪ್ ಓಪನ್ ಆಯಿತು, ಓಕೆನಾ. ಗ್ಯಾಪ್ ಅಪ್ ಓಪನ್ ಆಗಿಬಿಟ್ಟು ಮೇಲ್ಗಡೆ ಬಂತು ಅಂತಂತಂದರೆ 530 ಹೊಡೆದ ಮೇಲೆ ನೀವು ತೊಗೋಬೇಕಾಗತ್ತೆ. ಟಾರ್ಗೆಟ್ ಮಾಡಬೇಕಾಗತ್ತೆ 730, ಓಕೆನಾ, ಇಲ್ಲ 650 ಈ ರೀತಿ ಟಾರ್ಗೆಟ್ ಮಾಡಬೇಕಾಗುತ್ತೆ. ಸೊ ಕೆಳಗಡೆ ಅಂತೂ ಎಲ್ಲಿದೆ 24,300 ಕೆಳಗಡೆ ಪುಟ್ಟನ್ನು ನಾವು ನೋಡ್ಬೋದು. ಸೊ ಇದು ನಡು ಮಧ್ಯ ಏನಾಗುತ್ತೆ, ಮತ್ತು 430ಇಂದ 300 ಲೆವೆಲ್ಲು, 300 ಲೆವೆಲಿಂದ 430 ಲೆವೆಲ್ಲು, ಇದು ಬಂದುಬಿಟ್ಟು ನೋ ಟ್ರೇಡಿಂಗ್ ಝೋನ್ ಆಗಿರುತ್ತೆ, ಓಕೆನಾ. ಆಗಸ್ಟ್ ಬೇರೆ ಬರ್ತಾಯಿದೆ, 1 ಆಗಸ್ಟು, ಓಕೆ. ಇನ್ನೂ ವೀಕ್ಲಿ ಕ್ಯಾಂಡಲು ಕ್ಲೋಸಿಂಗ್ ಆಗಿರೋಂಗಿಲ್ಲ, ಮತ್ತು ಡೇ ಇನ್ನೂ ಉಳಿದಿದೆ. ಯಾವುದು ಉಳಿದಿದೆ 31 ಅಂತಂತಂದರೆ ಇನ್ನೊಂದು 1-2, ಓಕೆ. 1ನೇ ತಾರೀಕು ಮತ್ತು 2 ಇವೆರಡು ದಿನ ಉಳಿದಿದೆ. ಸೊ ಇವೆರಡು ದಿನ ಇಲ್ಲೇ ಕಳೆಯುತ್ತೋ, ಯಾಕಂತಂದರೆ ತುಂಬ ಟ್ರಾವೆಲ್ ಮಾಡಿದ್ಮೇಲೆ ಮಾರ್ಕೆಟ್ ಅದೇ ರೀತಿ ಮಾಡುತ್ತೆ ಅಂತ ಫೈಂಡ್ ಔಟ್ ಮಾಡೋದು ಹೇಗೆ ಅಂತಂತಂದರೆ, ಇಲ್ಲಿ ನೋಡಿ ಡೇ ಕ್ಯಾಂಡಲ್ ಹತ್ರ ಡೋಜಿ ಕ್ಯಾಂಡಲ್ ಹಾಕ್ತಾಯಿದೆ. ಸೊ ನಾನು ಮೇಲೆ ಹೋಗೋಕ್ಕೂ ರೆಡಿ ಇಲ್ಲ, ಕೆಳಗೆ ಹೋಗೋಕ್ಕೂ ರೆಡಿ ಇಲ್ಲ ನಾನು ಮೇಲೆ ಹೋಗೋಕ್ಕೂ ಡಿಸಿಷನ್ ರೆಡಿ ಇದ್ದೀನಿ, ಕೆಳಗೆ ಹೋಗೋಕ್ಕೂ ಡಿಸಿಷನ್ ರೆಡಿ ಇದ್ದೀನಿ. ಇದನ್ನು ಎನಲೈಸಿಸ್ ಯಾವ ರೀತಿ ಮಾಡಬೇಕು ಅಂತಂದರೆ, ಮಧ್ಯದಲ್ಲಿ ಏನಾದರೂ ಓಪನ್ ಆದರೆ ಮೇಲ್ಗಡೆ ಹೋಗಿ ಕೆಳಗೆ ಬರುತ್ತೋ, ಕೆಳಗಡೆ ಹೋಗಿ ಮೇಲೆ ಬರುತ್ತೋ ಗೊತ್ತಿಲ್ಲ. ಇಲ್ಲ ಇಲ್ಲಿಂದ ಓಪನ್ ಆಗಿ ಸಡನ್ನಾಗಿ ಕೆಳಗೂ ಬರ್ಬೋದು, ಇಲ್ಲ ಬ್ರೇಕ್ಔಟ್ ಫೇಲ್ಯೂರ್ ಆಗಿ ಮೇಲ್ಗಡೆನೂ ಬರ್ಬೋದು. ಇಂಥ ಟೈಮಲ್ಲಿ ನಾವು ಹೈ ಲೋ, ಓಕೆ, ಇಲ್ಲಿ +30 ಪಾಯಿಂಟ್ ಹೊಡೆಯವರೆಗೂ ಅಂದರೆ ಕೆಳಗೆ ಬರೋವರೆಗೂ ನಾವು ಟ್ರೈ ಮಾಡಲಿಕ್ಕೆ ಹೋಗಬಾರ್ದು. ಮಾಡಿದ್ರು -30 ಪಾಯಿಂಟ್ ಎಸ್ಸಲ್ಲಿ ಇಟ್ಕೊಂಡು ಟ್ರೈ ಮಾಡಬೇಕು, ಓಕೆ. ಇಲ್ಲಿನೂ +30 ಮೇಲ್ಗಡೆ ಹೋಗೋವರೆಗೂ ಇಲ್ಲಿ -30 ಪಾಯಿಂಟ್ ಎಸ್ಸಲ್ಲಿ ಇಟ್ಕೊಂಡು ಒಂದು ಕಾಲ್ ಟ್ರೇಡ್ನ ಟ್ರೈ ಮಾಡ್ಬೋದು. ಸೊ ಅದಕ್ಕೆ ಹೇಳ್ತಾ ಇರೋದೆ, ಈ ರೀತಿ ಡೋಜಿ ಕ್ಯಾಂಡಲ್ ಆದಾಗ ಮಾರ್ಕೆಟೇ ಟೋಟಲಿ ಕನ್ಫ್ಯೂಷನ್ ಇರುತ್ತೆ, ಓಕೆನಾ. ನಾನು ಮೇಲ್ಗಡೆ ಹೋಗೋಕ್ಕೂ ರೆಡಿ ಇಲ್ಲ, ಕೆಳಗಡೆ ಹೋಗೋಕ್ಕೂ ರೆಡಿ ಇಲ್ಲ. ಏನು ನೋ ಟ್ರೇಡಿಂಗ್ ಝೋನ್ ಮಾಡ್ತೀನೋ ಅಥವಾ ಮೇಲೆ ಓಪನ್ ಆಗಿ ಮೇಲ್ಗಡೆನೇ ಹೋಗ್ತಿರ್ತೀನೋ, ಕೆಳಗಡೆ ಹೋಗಿ ಕೆಳಗಡೆನೇ ಬರ್ತಿರ್ತೀನೋ. ಕೆಳಗಡೆ ಬರೋದಂತೂ ಅಸಂಭವ ಅಂತ ಅನ್ನಿಸ್ತದೆ, ಬಟ್ ಮಾರ್ಕೆಟ್ ಇದೆ, ಹೇಳಿಕ್ಕಾಗಲ್ಲ, ಹೌದಾ. ಸೊ ಕೆಳಗೆ ಬಂದರೂ ಕೆಳಗೆ ಬರ್ತಿರ್ಬೋದು, ಮೇಲ್ಗಡೆ ಇನ್ನೂ 200+ ಪಾಯಿಂಟ್ ಹೋದ್ರೂ ಹೋಗ್ತಿರ್ಬೋದು, ಇಲ್ಲಿ -200 ಪಾಯಿಂಟ್ ಬಂದ್ರೂ ಬರ್ತಿರ್ಬೋದು. ಬಟ್ ಇದು ನಾನು ಕಂಪ್ಲೀಟಾಗಿ 100% ನಾನು ಇಗ್ನೋರ್ ಮಾಡಿದ್ದೀನಿ. ಯಾಕಂತಂದರೆ ಎದ್ದೇಳೋ ಮಾರ್ಕೆಟಲ್ಲಿ ನಾನು ರಿವರ್ಸ್ ನೋಡ್ತೀನಿ. ರಿವರ್ಸ್ ಎಷ್ಟು ಬರುತ್ತೆ, ಓಕೆ, ಇಲ್ಲೇ ಒಂದು ಇಟ್ಕೊಳ್ಳಿ 24,800, 24,800ಇಂದ 24,600 ಬರುತ್ತೆ. ಈ 200 ಪಾಯಿಂಟ್ ಸಲುವಾಗಿ ನಾನು ಇಲ್ಲಿ 400 ರೂಪಾಯಿ ಗಳಿಸಿರೋದು 200 ರೂಪಾಯಿ ಮಾರ್ಕೆಟಿಗೆ ಯಾಕೆ ರಿವರ್ಸಲ್ ಕೊಡಲಿ, ಓಕೆನಾ. ಅದಕ್ಕೆ ನನ್ನ ಥಿಂಕಿಂಗ್ ಏನಿರುತ್ತೆ, ಇನ್ನೂ ಮೇಲೆ ಇರುತ್ತೆ. ಮೇಲೆ ಬಂದರೆ ಮೇಲೆ ತೊಗೋತೀನಿ, ಇಲ್ಲಾಂದರೆ ಇಲ್ಲ ಅಂತ. ಅದು ಟಾರ್ಗೆಟ್ ಮಾಡೋದು ಹೆಂಗೆ ಅಂತಂದರೆ
800 ಮೇಲ್ಗಡೆ ಹೋಗಲಿ, ಓಕೆ, ನಾವು ಒಂದು 830 ಒಂದು 30 ಪಾಯಿಂಟ್ ಹೋಗಲಿ, ಹೋದ್ಮೇಲೆ ನಾನು ಮತ್ತೆ ಫರ್ದರ್ ನಾನು ಕಾಲ್ ಆಪ್ಷನ್ ತೊಗೋತೀನಿ ಅಂತ ನಿಮ್ಮ ತಲೆಯಲ್ಲಿ ಇರಬೇಕು ಹೊರತು ನಾನು ಕೆಳಗಡೆ ಬೀಳುತ್ತೆ ಅಂತೇಳಿ ಒಂದು 50 ಪಾಯಿಂಟ್ಸ್ ಅಲ್ವಾಗೋ 30 ಪಾಯಿಂಟ್ಸ್ ಅಲ್ವಾಗೋ ತೊಗೊಳಕ್ಕೆ ಹೋಗಿ 100 ಪಾಯಿಂಟು ಮೈನಸ್ ಹೋಗೋವರೆಗೂ ನೀವು ಸುಮ್ಮನೆ ಕೂತ್ಕೋಬೇಕಾಗುತ್ತೆ, ಹೌದಾ? ಸೊ ಅದಕ್ಕೆ ಬಿ ಕೇರ್ಫುಲ್. ನಾನು ಟಾರ್ಗೆಟ್ ಕೊಡೋದು ಇಷ್ಟ ಇಲ್ಲ. ಯಾರಾದರೂ ಈ ಟ್ರಾವೆಲಲ್ಲೆಲ್ಲ ತೊಗೊಂಡಿದ್ರಿ ಅಂತಂತಂದರೆ ಆರಾಮಾಗಿ ಸುಮ್ಮನೆ ಕೂತ್ಕೊಂಡ್ಬಿಡ್ರಿ, 2 ದಿನ ಬಿಟ್ಬಿಡಿ. ಇಲ್ಲ ನನಗೆ ಮಾಡೋದೇ ಇತ್ತು ಅಂತಂದರೆ ಹೈ ಬ್ರೇಕ್ ಆದಮೇಲೆ ತೊಗೊಳ್ಳಿ, ಲೋ ಬ್ರೇಕ್ ಆದಮೇಲೆ ತೊಗೊಳ್ಳಿ, ಓಕೆನಾ? ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.